ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಒಂದು ಸಿಕ್ಕಿದೆ. ಎಸ್ಐಟಿ ತಂಡದಿಂದ 7,000 ಪುಟಗಳ ವರದಿ ಸಲ್ಲಿಕೆ ಮಾಡಲಾಗಿದೆ. ನ್ಯಾಯಾಲಯಕ್ಕೆ ತನಿಖಾ ವರದಿಯನ್ನ ಸಲ್ಲಿಸಿದಂತ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಬುರುಡೆ ಚಿನ್ನಯ್ಯ ಇರಬಹುದು, ಅದರ ಜೊತೆಗೆ ಒಂದಷ್ಟು ಸಂಗಡಿಗರೆಲ್ಲ ಏನಿದ್ರು ಅದೆಲ್ಲ ತನಿಖೆ ಆದ ನಂತರ ಈಗ ಸಾವಿರಾರು ಪುಟಗಳ ತನಿಖಾ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಎಸ್ಐಟಿ ರಚನೆ ಆಗಿ 1 ವರ್ಷ ಕಳೆದಿತ್ತು. ಈಗ ಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸಮ್ಮುಖದಲ್ಲೇ ವರದಿ ಸಲ್ಲಿಕೆ ಮಾಡಲಾಗಿದೆ. 7,000 ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಿರೋದು. ಕೋರ್ಟ್ಗೆ ಅಂತಿಮ ವರದಿ ಸಲ್ಲಿಸಿದಂತ ಎಸ್ಐಟಿ ತಂಡ 1 ವರ್ಷ ಆಗಿತ್ತು. ಎಸ್ಐಟಿ ತಂಡ ರಚನೆ ಮಾಡಿ ಪದೇ ಪದೇ ತನಿಖೆ ಆಗ್ತಾ ಇತ್ತು, ವಿಚಾರಣೆಗಳಾಗ್ತಾ ಇತ್ತು, ನೋಟಿಸ್ ಕೊಟ್ಟು ಕರೀತಾ ಇದ್ರು, ವಿಚಾರಣೆ ಮಾಡ್ತಾ ಇದ್ರು, ದಾಖಲೆಗಳ ಪರಿಶೀಲನೆ ಆಗ್ತಾ ಇತ್ತು. ಸದ್ಯಕ್ಕೀಗ ಅಂತಿಮ ವರದಿಯನ್ನ ಎಸ್ಐಟಿ ತಂಡ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದೆ. ಮುಂದೇನಾಗುತ್ತೆ, ಹಾಗಾದ್ರೆ ಟ್ರಯಲ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ಸ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಕಾದು ನೋಡಬೇಕಿದೆ. ಸದ್ಯಕ್ಕಂತೂ ಎಸ್ಐಟಿ ರಚನೆ ಆಗಿ 1 ವರ್ಷ ಆದ ಬಳಿಕ ಈಗ ಅಂತಿಮ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಆ 7,000 ಪುಟಗಳ ವರದಿಯಲ್ಲಿ ಏನೇನಿದೆ ಅದನ್ನು ಕೂಡ ನಾವು ಕಾದು ನೋಡಬೇಕಿದೆ.